ಹೇಳ್ಬೇಕಿವ ಗೌರವ ಗೌರವ ಬಾರ್ವಾ 2-3 ದಿವಸ ಆತು ನಿನ್ನ ತಮ್ಮ ಊರಾಗ ನಿನಗೇನಾರ ಹೇಳಿ ಹೋಗ್ಯಾನ ನಮ್ಮ ಯಪ್ಪ ನನ್ ಜೋಡಿ ಚಂದಂಗ ಮಾತಾಡಂಗಿಲ್ಲ ಅಂತದ್ರಾಗ ಅಲ್ಲೇ ಹೋಗ್ತೀನಿ ಇಲ್ಲೇ ಬರ್ತೀನಿ ಅಂತೇಳಿ ನಂಗೆ ಹೆಂಗ್ ಹೇಳೋಕನ ಅವ ಹಂಗೆ ಸಿಟಿಕ್ ಮಾಡ್ತಾನಂತೆ ನೀ ಹೇಳಲಾರ್ದ ಕುಂತ ವಯಸ್ಸಿನ ಹುಡುಗ ಸಹವಾಸದಿಂದ ಕೆಟ್ಟಗಿಟ್ಟಾನು ಅಂತ ಯಪ್ಪ ಎಲ್ಲರ ಹೊರಗೆ ಹೊಂಟಾಗ ಎಲ್ಲಿ ಹೋಕ್ಕಿ ಅಂತ ಕೇಳಿದ್ರ ಮತ್ತೇನ್ರ ಹಂಗಿದ್ದಾನಂತ ಎಲ್ಲಿ ಹೋಗ್ತಾನ ಬರ್ತಾನ ತಗೋ ಇಲ್ಲ ಎಲ್ಲರೂ ಹೋಗಿದ್ದಾನ ವಯಸ್ಸಿಗೆ ಬಂದ ಮಗ ಹೊರಗೆ ಹೋದ್ರ ನನಗೆ ಹಡದ ಕಳ್ಳು ಸಂತ ಆಕತಿ ಹೇಳಾರ್ದ ಕೇಳಿದ ಎಲ್ಲಿ ಹೋಗ್ತಿದ್ದಾನಪ್ಪ ಇವ ಅಂತೆಲ್ಲ ಇಲ್ಲೇ ಅದೀನಪ್ಪ ನಾ ಎಲ್ಲಿ ಹೋಗಿಲ್ಲ ಯಾಕೆ ನಾ ಮನಿ ಬಿಟ್ಟು ಹೋಗೋಣ ಚಲೋ ಆಯ್ತು ಹಂಪರ್ಕೊಂಡು ಹೋದತ್ ನೀ ತಿಳ್ಕೊಂಡೇನ ನಾ ಮನಿ ಬಿಟ್ಟು ಹೋಗೋ ಮನುಷ್ಯನ ಅಲ್ಲ ಅಲ್ಲಪ್ಪ 2-3 ದಿವಸ ಆತ ನೀನು ಮನೆಗೆ ಬಂದಿಲ್ಲ ಇಂತಲ್ಲಿ ಹೋಗ್ತೇನೆ ಅಂತ ಹೇಳಿ ಹೋಗಬಾರ್ದು ನಾ ಮನಿ ಬಿಟ್ಟು ಹೋದಷ್ಟ ನಿನಗೆ ಈಕಿಗೆ ಖುಷಿ ಆಕೈತಲ್ಲ ಮತ್ತ್ಯಾಕೆ ಇವ್ ಮನಿಗೆ ಬಂದಾನ ಅಂತ ಹೇಳಿ ಸಂಕಟ ಆಕತ್ತೈತನ ಅಪ್ಪ ಏನೋ ಅನ್ನೋದಿಲ್ಲ ಆಡೋದಿಲ್ಲ ಅಂತೇಳಿ ಹೆಂಗ್ ಬೇಕು ಹಂಗೆ ಮಾತಾಡೋದನ ಅಂದಂಗ ಈ ತಂಗ್ಯಾರ ಮಗ ವಯಸ್ಸಿಗೆ ಬಂದಾನ ಮದುವೆ ಮಾಡ್ಬೇಕನ್ನೋ ಖಬರ್ ಇಲ್ಲ ನಿಮಗ ಬರೀ ಆಸ್ತಿ ಆಯ್ತು ಇಕ್ಕಿ ಆಯ್ತು ಅಟ್ಟ ಚಿಂತೆ ನಿನಗೆ ಮತ್ತ ನನ್ನ ದಾರಿ ನಾ ನೋಡ್ಕೋಬೇಕಲ್ಲ ನಾನು ಹೆಂತದಾಳಿಕೆ ಯಾರ ಮರ್ಯಾದೆ ತೆಗಿಬೇಕಂತ ಮಾಡಿಲ್ಲ ಮನೆಯಾಗ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡಿ ಅಲ್ಲಿ ನಿಮ್ಮ ಅಪ್ಪಲೇನಾ ನಾ ಇನ್ನೂ ಬದುಕೇನಿ ಸತ್ತಿಲ್ಲ ಬದುಕಿ ಯಾರಿಲ್ಲ ಅಂದಾರ ಆದ್ರೆ ನನ್ನ ಪಾಲಿಗೆ ನೀ ಇದು ಸತ್ತಂಗ ನೋಡಿದೇನವ ಕಾಲಮಾನ ಎಷ್ಟು ಸೂಕ್ಷ್ಮ ಬಂದು ಬಿಟ್ಟು ಮನೆಗೆ ಗಂಡು ಮಕ್ಕಳು ಹುಟ್ಟಿದ್ರ ತಂದೆ ತಾಯಿಗೆ ಆಸರಕ್ಕರ ಅಂತ ತಿಳ್ಕೊಳ್ತಾರ ಅದ ಹೆಣ್ಣು ಹುಟ್ಟಿದ್ರ ಮಾರಿಕೆ ಉಸ್ತಾರ ಮಾರಿಕೆ ಎಷ್ಟೊಂದು ಸೂಕ್ಷ್ಮ ಬಂದಲ್ಲವ ಕಾಲಮಾನ ಎಷ್ಟೊಂದು ಸೂಕ್ಷ್ಮ ಬಂದು ಅವ ಹಂಗ ಹೋಗ್ತಿ ಹಂಗ ಬೆಳೆದ ಬಂದಕ್ಕೆ ಮುಂದ ಬೆಳಗ್ಗೆ ಏನ್ ಚಲೋ ಅನ್ಸುತ್ತೆ ಗಪ್ಪ ಈಗ ಗಪ್ಪ ಆಗ ಇವ್ರು ಹಿಂಗ್ಯಾಕ್ ಮಾಡಾಕತ್ತಾರತ್ತ ನೀ ತಲೆ ಕೆಡಿಸ್ಕೊಂಡೇನ ಇದು ನಮ್ಮ ಮನ್ಯಾಗ ದಿವಸ ಇದ್ದಿದ್ದ ಅಂದಂಗ ಇವ್ರ್ಯಾರ್ರಿ ನಮ್ಮ ಅಕ್ಕಳತ್ತ ಇವ ಹೇಳ್ತಾನ ಆದ್ರೆ ಈಕೆ ನನಗೇನು ಅಕ್ಕತ್ತ ಅನ್ಸಿಲ್ಲ ಸುಮ್ಮ ಈ ಮನ್ಯಾಗ ದಗದಕ್ಕೆ ಅದಾಳತ್ ನಾನು ಸುಮ್ಮನೆ ನಿನ್ಸಾವ್ ನೀ ನನಗೆ ಮಗ ಆಗಿ ಹುಟ್ತಿ ಅಂತ ನನಗೆ ಮೊದ್ಲಾಗ ಗೊತ್ತಾಗಿಲ್ಲ ನನಗೆ ಪಾಪ ಹಚ್ಚಿದ್ರು ಚಿಂತಿಲ್ಲ ನಿನ್ನ ಕುತ್ತಿಗೆ ಹೆಚ್ಚಿಗೆ ಕೊಂದು ಬಿಡ್ತಿದ್ವಿ ಏನ್ರಿ ನಿಮ್ ಮನ್ಯಾಗ ನಿಮ್ಗ ಮರ್ಯಾದೆ ಇಲ್ಲ ಇನ್ ನನಗೆಲ್ಲ ಮರ್ಯಾದೆ ಸಿಗ್ತೈತಿ ಈಗ ಹೊಸ್ದಾಗಿ ಬಂದಿ ನಿನಗೇನೇ ತಿಳಿದಿಲ್ಲ ಈ ಮನ್ಯಾಗ ಹೆಂಗ್ ಮರ್ಯಾದೆ ಕೊಡ್ತಾರ ಹಂಗ್ ಕೊಡ್ಬೇಕ ಹೆಂಗ್ ತಗೋತಾರ ಹಂಗ್ ತಗೋಬೇಕು ಈಕಿನು ಇವಳು ಕೊಡೋದಕ್ಕೆ ಅದ ಇಬ್ಬರು ಮದುವೆ ಆಗಿದ್ದು ಆ ಮಗಳು ಪ್ರಸ್ತಾಪ ಇದಕ್ಕೆ ಹಳೆಯನ್ನ ಕಳಿಸಿ ಹಳೆಯನ್ನ ನೀನು ಪ್ರೀತಿ ಕಳಿಸಿ ಗೌರವ ಬರ್ವಾ ಮನಿ ಕೆಲಸದಾಕ್ರಿ ನನ್ನ ಮೂರ್ತಿ ಮಾತಾಡೋದಾ ಯಾರಿಗೆ ಮಾತಾಡ್ತೀವ ಆಕಿ ಮನಿ ಮಾಲಕ್ತಿ ಅದಾಳ ಆಕಿ ಎಡಗ ನನ್ನ ಚಪ್ಪಲಿಗೆ ಸಹಿತ ಸಮ ಅಲ್ಲ ನೀನು ಯಪ್ಪ ಯಾರಿಗ್ ಮಾತಾಡಕತ್ತಿ ಆಕೇನು ಹಾದಿ ಮ್ಯಾಗ ಬಿದ್ದಕ್ಕೆ ಅಲ್ಲ ಆಕಿನೂ ದೊಡ್ಡ ಸಾವುಕಾರ ಮಗಳದಾಳ ನೋಡಿದರೆ ಗೊತ್ತಾಕತ್ತಪ್ಪ ದೊಡ್ಡ ಸಾವುಕಾರ ಮಗಳು ಆದ್ರೆ ಹೆಂಗಿರ್ಬೇಕು ಅನ್ನೋ ಸಂಸ್ಕಾರನ ಗೊತ್ತಿಲ್ಲ ತಂದೆಯಾಗಿ ಮಗನ ಮುಂದೆ ಹೆಂಗಿರ್ಬೇಕು ಅನ್ನೋ ಸಂಸ್ಕಾರ ನಿನಗಿಲ್ಲ ಇನ್ನೊಬ್ಬರ ಬಗ್ಗೆ ಏನ್ ಮಾತಾಡ್ತಿ ಅಲ್ಲ ನೀವೊಂದು ಅನ್ನೋದು ಅವೊಂದು ಅನ್ನೋದು ಇದ ದೊಡ್ಡದು ಯಾಕೆ ಮಾಡೋದು ಇವ ಇದನ್ನೇನು ತೆಳ ತಗೊಳಕ್ ಹೋಗ್ಬೇಡ ದೊಡ್ಡ ಮನ್ಸು ಮಾಡಿ ನಡೆ ಹೋಗ ಆಕೆ ನಾನು ನಂಬಿ ಈ ಮನೆಗೆ ಬಂದಾಳ ಆಕೆಗೆ ಏನ್ ಬೇಕು ಏನ್ ಬೇಡ ಅನ್ನೋದು ನೀ ನೋಡ್ಕೋಬೇಕು ನೋಡಿ ನೀವು ಹೇಳಕತ್ತೀನಪ್ಪ
ಬರೋಬರಿ ಐತ್ವ ನಾವು ಮಾತಾಡೋದು ಬರೋಬರಿನೇ ಐತಿ. ಯಾಕಂದ್ರೆ ಆಸ್ತಿ ನಮಗೆ ಸಿಕ್ಬಿಡ್ತಲ್ಲ ಅದಕ್ಕೆ ಮಾತಾಡ್ತಾನೆ. ಮಾತಾಡಿ ರಾಜಣ್ಣ, ಯಪ್ಪ ಒಂದಿಟ್ಟು ಉಪಕಾರ ಮಾಡ ನೋಡ, ಈ ನಂಬರಿಗೆ ಒಟ್ಟು ಫೋನ್ ಹಚ್ಕೊಡಪ್ಪ. ಇದ ಯಾರ್ದ ಮಗನ? ಅಲ್ಲ ಹಳೆ ಅಂದ ಹಳಿಯಾಗ ಹಚ್ಬೇಕನ? ಹಚ್ಕೊಡ್ರಿ. ಇದ ನಂಬರ್ ಅದಲ್ಲ? ಹಲೋ, ಹಾ ನಾನಪ್ಪ ರಾಜಮಾವ ಮಾತಾಡೋದು. ಹಾ ಹೇಳ್ರಿ ಮಾವ. ಇಲ್ಲಿ ನಿಮ್ಮ ಮಾವ ಮಾತಾಡ್ತಾನಂತ ನೋಡಪ್ಪ. ಹಾ ಕೊಡ್ರಿ ಕೊಡ್ರಿ. ಕೊಡ್ಲ? ಕೊಟ್ಟೆ ಕೊಡ್ತೀನಿ. ಹಲೋ, ಹಾ ಮಾವ ಹೇಳ್ರಿ, ಆರಾಮ? ಹಳ್ಯಾರನ? ಆತ್ ತೋರಿ, ನಾ ಬರ್ತೀನಿ. ಅಕ್ಕಿಗೆ ಏನು ಹೇಳೋದಿಲ್ಲ, ಆಕೆ ಒಳ್ಳೆ ಪೂಜೆ ಮಾಡತ್ತಾಳ. ನಾ ಹೇಳೋದಿಲ್ಲ ತೋರಿ, ನಾ ಬಂದು ಭೇಟಿಯಾಗಿ ನಿಮಗೆ. ಇದು ನೀವೇನು ಹಾಳು ಮಾಡ್ಕೋಬೇಡ್ರಿ, ನಾ ಬರ್ತೀನಿ ತೋರಿ ಮಾವ. ಇಲ್ರ? ಹಾಂ ರೀ, ನೀವು ಬರ್ರಿ, ಬರ್ತೀನಿ. ಮಾತಾಡಿ. ಅಲ್ಲೋ ಅಣ್ಣ, ಹಿಂಗ ಕಣ್ಣೀರ್ ಹಾಕು ಬದ್ಲಿ ಮಗನಿಗೆ ಮೊದಲ ಹದ್ಬಸ್ತ್ನಾಗ ಇಟ್ಟಿದ್ದೆ ಅಂದ್ರ ಈಗ ಕಣ್ಣೀರ್ ಹಾಕು ಪರಿಸ್ಥಿತಿ ಬರ್ತಿತ್ತ ನಿನಗ? ಏನ್ ಹೇಳ್ಬೇಕಪ್ಪ ನಿಮ್ಗ? ಮೊದಲ ಸಡ್ಲು ಬಿಟ್ಟು ಬಿಡ್ತೀರ, ಈಗ ಕಣ್ಣೀರ್ ಹಾಕುವಂತ ನಿಂತು ಬಿಡ್ತೀರಪ್ಪ. ಏನಪ್ಪ? ಹೌದಪ್ಪ, ನೀ ಹೇಳೋ ಮಾತು ಖರೆ. ನೋಡಪ್ಪ, 4-5 ಮಂದಿಗೆ ನಾನಾ ಬುದ್ಧಿ ಹೇಳ್ತಿದ್ದ, ಅಂಥದ್ದು ಈಗ ನಾನಾ ಬುದ್ಧಿ ಹೇಳಿಸ್ಕೊಳಂಗ ಆಗ್ಬಿಡ್ತೀನಲ್ಲಪ್ಪ. ಏನಾದ್ರೂ ಮಕ್ಕಳಿಗೆ ಬಹಳ ನೀ ಅಪರೂಪದಿಂದ ಬೆಳೆಸ್ಬಿಟ್ಟಿ ಅನ್ನಂಗ ಆಸ್ತಿನೂ ಎಲ್ಲ ಅವ್ರ ಹೆಸರಿಗೆ ಬರದಿ ಅಂತ ಕೇಳಿನಿ. ಎಂಥ ತಪ್ಪು ಮಾಡಿದೆಪ್ಪ ಅಂತೀನ. ಆಸ್ತಿ ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ಮನಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹಠಕ್ಕೆ ಬಿದ್ದು ಬಿಟ್ನಪ್ಪ. ಹಂಗಾಗಿ ಆಸ್ತಿ ಬಿಟ್ಟು ಕೊಟ್ಬಿಟ್ಟೆ. ಅವನ ಮಾತು ಕೇಳ್ಕೊಂಡು ಸಣ್ಣ ಮಗಳನ್ನು ಆಕೆಗೂ ಆಸ್ತಿ ಕೊಟ್ಬಿಟ್ಟೆ. ಅಲ್ಲೋ ಅಣ್ಣ, ಬಡದಾರಿ ಮಕ್ಕಳ ಸಂಬಂಧ ಆಸ್ತಿ ಮಾಡಿದಿ, ಈಗ ಮಕ್ಕಳ ಕಡೆಯಿಂದ ಅನಸ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲೋ ಅಣ್ಣ ನಿನಗೆ. ರಾಜಣ್ಣ, ನನ್ನ ಒಬ್ಬನ ಪರಿಸ್ಥಿತಿನೇ ಹಿಂಗೈತೆ ಅಂತ ನೀ ತಿಳ್ಕೊಂಡಿ, ಆದ್ರೆ ಬಾಳ ಮಂದಿ ಪರಿಸ್ಥಿತಿ ಹಿಂಗೈತಿಪ್ಪ. ಇಲ್ಲಿ ಬಿಡು, ಈಗ ಹೆಂಗೋ ಹಳೆಯಾಗ ಫೋನ್ ಅಂತೂ ಮಾಡಿಯಲ್ಲ, ಹೋಗಿ ಅವನ ಜೊತೆ ಮಾತಾಡು. ಯಾಕಂದ್ರೆ ಈಗ ಮಗ ಹೇಳಾರ್ದ ಮದಿ ಮಾಡ್ಕೊಂಡ್ ಬಂದಾನ, ನಾಳೆ ಹೇಳಾರ್ದ ಆಸ್ತಿನೂ ಮಾರ್ಕೊಂಡ್ಬಿಟ್ನಂದ್ರೆ ಏನ್ ಮಾಡ್ತಿ? ಮಕ್ಕಳು ಚಂದ ಇರ್ಲಿ ಅಂತ ಹೇಳಿ ಆಸ್ತಿ ಮಾಡಿನಿಪ್ಪ. ಏನ್ ಮಾಡೋದು? ಮಾರ್ಕೊಂಡಾರ ತಿನ್ಲಿ, ತೂರ್ಕೊಂಡಾರ ತಿನ್ಲಿ, ಅವ್ರವ್ರ ಹಣೆ ಬರ ದೇವರ ಮೇಲೆ ಭಾರ ಹಾಕಿ ಬದುಕು ಮಾಡೋದು. ಮಾವ, ಅವ ಮನುಷ್ಯ ಅದನ, ಮತ್ತೇನ್ರ ಅದಾನ? ಅಲ್ಲ, ಮದುವೆ ಮಾಡಕ ಮನ್ಯಾಗ ನೀ ಇದ್ದಿ, ನಿನಗೆ ಹೇಳಾರ ಮದುವೆ ಆಗಿ ಬಂದಾನಂದ್ರ ಅವ ಮಾಡಿದ್ದಾಗದಲ್ಲಪ್ಪ ಇದು. ಊರಾಗ 4 ಮಂದಿಯಾಗ ನನ್ನ ತಲೆ ಎತ್ತಿ ಅಡ್ಡಾಡ್ಲಾರ್ದಂಗೆ ಮಾಡಿಬಿಟ್ರಪ್ಪ ಇವ್ರು. ಆಕಿ ಬರೋದು ಬಂದಾಳ ಹೊಸಮಾಲ್ಗಿತ್ತಿ, ನನಗೆ ಬಾಯಿಗೆ ಬಂದಂಗ ಮಾತಾಡ್ತಾಳೋ. ಅಲ್ಲ, ಅವರೆಲ್ಲ ಹಂಗೆ ಮಾತಾಡ್ರ ಅಂತೇಳಿ ನೀ ಯಾಕೆ ಸ್ವರ್ಗಿ ಮಾವ? ನೀ ಸುಮ್ ತಿಂದು ಉಂಡು ಮನ್ಯಾಗ ಆರಾಮಿರು. ನಿನ್ನ ನೋಡ್ಕೊಳಕ ನಿನ್ನ ಹಿರಿ ಮಗಳ ಗೌರವ ಅದಲ್ಲ. ನನಗ ಮನ್ಯಾಗ ಮರ್ಯಾದೆ ಸಿಗುವಲ್ಲ. ಇನ್ನ ಕಾಯಿ ಸತ್ತ ಮಗಳಪ್ಪ ಆಕಿ, ಆಕಿಗೆ ಯಾರು ಮರ್ಯಾದೆ ಕೊಡ್ತಾರ? ಗಂಡ ಬೇರೆ ಇಲ್ಲ. ಯಾಕೆ ಮಾವ ಹಿಂಗೆ ಮಾತಾಡ್ತಿ? ನಿನ್ನ ಮಗ ನಿನಗಾಗ್ಲಿಕ್ಕಂದ್ರು ನಿನ್ನ ಹಳೆಯಾಗಿ ನಿನ್ನ ಮಗನಂಗೆ ನಾ ಇರ್ತೀನಿ. ನಿನಗ ಮನ್ಯಾಗ ಕಾಲು ನಿಂದಿರ್ಲಿಕ್ಕಂದ್ರ ನನ್ನ ಮನೆಗೆ ಬಾ. ನನ್ನ ಮನ್ಯಾಗ ನಿನಗೇನು ಕಮ್ಮಿ ಐತಿ ಹೇಳ? ಬಾ ಮಾವ, ನಮ್ಮ ಮನೆ ಹೋಗೋಣಂತ.
ನಿನ್ನ ಮನೆಗೆ ಬಂದಿರೋದು ಏನಾದ್ರು ನಿನ್ನ ಮನೆಯಾಗಿರಾಕಿನೂ ನನ್ನ ಮಗಳ ಅಲ್ಲ. ಆಕಿ ಸ್ವಭಾವ ಗುಣ ಎಲ್ಲ ಅರ್ಥಾವಧಿ ನೀನು. ಮಾವ ಯಾವ್ದ ಹೆಣ್ಣ ಎಟ್ಟು ಸಿಟ್ನಾಕಿದ್ರು ಗಂಡನ ಮನೆಗೆ ತಗ್ಗಿ ಬಗ್ಗಿ ನಡೆಯಬೇಕಾಗತ್ತ. ನಿನ್ನ ಮಗಳು ನಿನ್ನ ಮನ್ಯಾಗ ಎಟ್ಟು ಕಿರಿಕಿರಿ ಮಾಡ್ತಾಳಲ್ಲ, ನನ್ನ ಮನ್ಯಾಗ ಹಂಗೆ ನಿಲ್ಲಕ್ಕಿ ನಾ ಹೇಳ್ದಂಗ ಕೇಳ್ಕೊತಿರ್ತಾಳ. ಸ್ವಲ್ಪ ನೀವು ಕೊಟ್ಟು ಸಲಿಗೆ ಕಿರಿಕಿರಿ ಮಾಡಾಕಿನ ಏನಾಗಲ್ಲ. ಯಾಕ ಭಾಳ ಒಳಗೆ ಬಿದ್ದಿ, ನಡಿ ಊರಿಗೆ ಹೋಗೋಣಂತ. ನಾವು ಇನ್ನೊಬ್ಬರ ಮನೆಗೆ ಅಪುಕ್ರ ಆಗ್ಬೇಕು, ಇನ್ನೊಬ್ಬರ ಮನೆಗೆ ಭಾರ ಆಗಬಾರ್ದು. ಮಾವ ನನ್ನ ಹೊರಗಿಟ್ಟು ಮಾತಾಡಕತ್ತೇನ? ಹೆಣ್ಣು ಕೊಟ್ಟ ಮಾವದಿ ಮಾವ. ಹೆಣ್ಣು ಕೊಟ್ಟ ಮಾವ ಅಂದ್ರ ಕಣ್ಣು ಕೊಟ್ಟ ದೇವ್ರಿದ್ದಂಗತ್ತ. ನೀ ನನ್ನ ಮನೆಗೆ ಭಾರ ಆಗೋದ? ಈ ಮಾತನ್ನ ಮೇಡ ಮಾವ. ನೀ ನಾ ಅಲ್ಲಿಗೆ ಬರಾಕ ಒಲ್ಲೆ ಅನ್ನೋದಿಲ್ಲಪ್ಪ. ಆದ್ರೆ ನಾನು ಅಲ್ಲಿಗೆ ಬರೋದು, ನನ್ನ ಮಗಳ ನನಗೆ ಕಿರಿಕಿರಿ ಮಾಡೋದು, ಅದನ್ನ ನೋಡಿ ನಿನಗೆ ಬೇಸರ ಆಗೋದು. ತಮ್ಮ ಇದೆಲ್ಲ ಯಾರು ಬೇಡಪ್ಪ. ಇಬ್ರು ಗಂಡ ಅಂತ ಯಾಕಂಬತ್ತಿ ಇರೋ ಬೇಡ ನಾವಲ್ಲಿ. ಮಾವ ನೀ ಅಂತ ಸ್ವಾಭಿಮಾನಿ ಮನುಷ್ಯ ಅನ್ನೋದು ನನಗೆ ಗೊತ್ತೈತಿ. ನೀ ಅಲ್ಲಿ ಬರಾಕ ಅಲ್ಲಿ ಏನತ್ತಿ, ನನ್ನಿಂದ ಏನಾಗ್ಬೇಕು ಅದನ್ರಿ ಹೇಳ. ನೀನು ನಾಳೆ ಆಗಿ ನನ್ನ ಕೈಲಿ ಆದ್ರೆ ಮಾಡ್ತೀನಿ ಮಾವ. ನೋಡ್ತಮ್ಮ, ನನ್ನ ಮಗ ನನ್ನ ಮಾತಂತೂ ಕೇಳೋದು. ನೀನು ಒಟ್ಟು ಮನಿ ಮಠ ಬಂದು ಅವನಿಗೆ ಬುದ್ಧಿ ಹೇಳಿ ಹೋಗಪ್ಪ, ಹಿಂಗಾರ ದಾರಿಗೆ ಬರ್ಬೋದೇನೋ ಅಂತ. ಇಂಥ ಹೊತ್ನ್ಯಾಗ ಮನಿಗೇನು ಬರೋದು ಬೇಡ ಮಾವ. ಮನಿಗೆ ಬಂದ್ರೆ ಅವ್ರೊಂದು ಅನ್ನೋದು ನಾವೊಂದು ಅನ್ನೋದು ಅದು ನಿನಗೆ ಕೆಟ್ಟ ಅನಿಸೋದು. ಸುಮ್ಮನೆ ಕಿರಿಕಿರಿ ಯಾಕ ಜಗಳ ಯಾಕ, ಹಾದ್ಯಾಗ ಎಲ್ಲರ ಭೇಟಿ ಹಾಕಲ್ಲ ಅವಾಗ ಹೇಳ್ತೀನಿ. ಆದ್ರೆ ನೀ ಮನ್ಸಿಗೆ ಹಚ್ಕೋಬೇಡ, ನೀ ಮರಗಬೇಡ. ನಿನಗೇನೋ ತ್ರಾಸಿದ್ರು ಯಾರ ಕಡೆ ಫೋನ್ ಮಾಡಸ, ನಾ ಬರ್ತೀನಿ ಮಾವ. ನೀ ಆರಾಮಿರ ಮಾವ, ನಾ ಇನ್ನು ಬರ್ತೀನಿ ಮಾವ. ಹೇಳಪ್ಪ ಹೇಳ, ದೇವ್ರು ಒಳ್ಳೇದು ಮಾಡಿ. ಆಸ್ತಿ ಎಲ್ಲ ನಿಮ್ ಹೆಸರೊಳಗೈತಂತೀರಿ, ಇಲ್ಲಾಕಿರೋ ನಾವ ನಡ್ರಿ ಸಿಟಿ ಒಳಗೆ ಹೋಗಿರೋನ್ರಿ. ಹಂಗೆ ಹೋಗಕ್ಕೆ ಬರುದಿಲ್ಲ, ನಾಳೆ ಊರ್ ಮಂದಲ್ಲ ನಮ್ಗೆ ಬೈತಾರ. ಅಂದ್ರ ನೀವು ನಿಮ್ಮ ಅಪ್ಪನ ಕಡೆ ಮಾತಾಡ್ತೀರೇನ್ರಿ? ನಾ ನಿಮ್ನ ನಂಬಿ ಬಂದೀನಿ. ಈಗ ನಮ್ಮ ಅಪ್ಪನ ಮಾತು ಕೇಳೋಣ. ನಮ್ಮ ಅಪ್ಪನ ಮಾತು ಕೇಳಿ ಹೆಂಗಾರ ಮಾಡಿ ಅದೊಂದು ಮನೆ ನಮ್ಮ ಹೆಸರಲ್ಲಿ ಬರ್ಕೊಳ್ಳೋಣ. ಮುಂದೆ ಆ ಮನೆ ನಮ್ಮ ಹೆಸರಲ್ಲಿ ಆದ್ಮ್ಯಾಗ ಅಕ್ಕಿ ನಾವು ಒದ್ದು ಮನೆ ಬಿಟ್ಟು ಹೊರಗೆ ಹಾಕಿ. ಹಂಗ ನೋಡಿದ್ರ ಅವ್ರೇ ನಮ್ಮನ್ನ ಮನಿ ಬಿಟ್ಟು ಹೊರಗೆ ಹಾಕೋಂಗ್ ಕಾಣ್ತಾರ. ಹಂಗೂ ಆಗ್ಬೋದು. ಅದು ಯಾರಿಂದ? ಮನ್ಯಾಗ ಅದಾಳ ಗಂಡ ಸತ್ತಕ್ಕಿ ಅಕ್ಕಿ. ರೀ ನಿಮ್ಮನ್ನ ಮದ್ವೆ ಆಗಿದ್ದು ನಾ ರಾಣಿ ತರ ಇರ್ಬೇಕಂತ ಹೇಳಿ. ಇಲ್ಲಿ ನೋಡಿದ್ರ ಈ ನಮ್ಮನಿ ಕಿರಿಕಿರಿ ಐತಿ. ಮಾವು ಮಾಡಂದ್ರೆ ನಿನ್ನ ಮದುವೆ ಮಾಡ್ತಿದ್ಲ? ಮಾವು ಹೇಳಾರ ಮದುವೆ ಆಗ್ಬಾರ್ದು, ಏನು ಹರ್ಕತ್ತೈತಿ ನಿನಗ? ಅಲ್ಲ ಮನಿಗೆ ನೀನ ಹಿರಿ ಮಗ, ನೀನ ಶಾನೆದವ, ನೀನ ಹಿಂಗ ಅಡ್ಡ ದಾರಿ ಹಿಡಿದ್ರ ನಿಮ್ಮ ಅಪ್ಪ ಏನ್ ಮಾಡ್ಬೇಕು? ಯಾರ ಮಾತು ಕೇಳ್ತಾನ ಮಾವ? ಅವ ನಮ್ಮ ಮಾತು ಒಂದ್ರ ಕೇಳ್ತಾನ. ಅವ ನಮ್ಮ ಮಾತು ಕೇಳಿಕಂದ್ರ ನಾವ್ರ ಅವನ ಮಾತು ಯಾಕೆ ಕೇಳ್ಬೇಕು? ನಮ್ ದಾರಿ ನಾವು ನೋಡ್ಕೋತೀವಿ. ತಂದಿ ಮಾತು ನೀ ಅಂತ ಕೇಳಿವಪ್ಪ. ನಿಮ್ಮ ಅಪ್ಪನ ನಿನ್ನ ಮಾತು ಕೇಳ್ಬೇಕಂತಿಲ್ಲ. ಇದು 4 ಮಂದಿ ನೋಡಿದ್ರೆ ನಗತಾರ. ಅಲ್ಲ ನಿಮ್ಮ ಅಪ್ಪನ ಮಾತು ಎಂತ ಕೇಳಿ ಹೇಳು? ನೆತ್ತ ಪೆಟ್ಟನಾಗ ಆಸ್ತಿ ಬೇಕಪ್ಪ ಅಂದ್ರ ಯಾರ್ಯಾರಿಗೆ ಏಟೇಟ್ ಬರ್ತೈತೆ ಅಟ್ ಆಸ್ತಿ ಬರ್ಕೊಟ್ಟು ನಿಮ್ಮ ಅಪ್ಪ. ಅಂಥವ್ ಸಿಗ್ಬೇಕಾದ್ರ ಪುಣ್ಯ ಮಾಡಿ ನೀನು. ನಿನಗೆ ಹೇಳಿದ್ರೆ ಏನು ಅರಿವು ಆಕೈತಿ? ಇಲ್ ಬಿಡು, ಆಕಿನ ಮದ್ವಿ ಮಾಡ್ಕೊ ಮಂದಿ. ಏನ್ ಮುಂದ್ರ ಮನ್ಯಾಗ ಸ್ವಲ್ಪ ಚಂದ ನಕ್ಕೋತಿರೋ. ಆ ಬಂದ್ ಹುಡುಗಿ ಮುಂದೆ ಕಿರಿಕಿರಿ ಮಾಡಕ್ ಹೋಗ್ಬೇಡ. ನಾವು ಸುಮ್ಮಿದ್ರು ಏನ್ರ ಒಂದ್ ಅನ್ನೋದು ಆಡೋದು ಮಾಡ್ತಿರ್ತಾರ ಅವ್ರು. ನಿಮ್ಮ ಅಪ್ಪ ನಿನ್ನ ನಂಬ್ಯಾನ. ಮನಿ ಮಗಾಗಿ ಹೇಳುದು ಕೇಳುದು ಏನು ಮಾಡಬಾರ್ದೇನ? ಅದು ಅಲ್ದ ಹೇಳಾರ ಕೇಳಾರ ಮದುವೆ ಆಗಿ ಬಂದಿ, ಇನ್ನ ಮನಿ ಸೇರ್ಸೋಣ ಅಂದ್ರ ನಿನ್ನ ಪುಣ್ಯ. ಅದು ನಿಂಗೆ ಅರ್ಥ ಮಾಡ್ಕೊಳ್ಳೋದು ಆಗವಲ್ಲಲ್ಲೋ. ಈಗ 2 ದಿನ ಆತ ಅವ ಒದರಾಡಕತ್ತಾನ. ಈಗ ನಿನ್ನ ಮುಂದೆ ಏನ್ ಹೇಳ್ಕಳ್ಸಾನ? ಅಲ್ಲೊಂದು ಇಲ್ಲೊಂದು ಹೇಳುದು ಕೇಳುದು ಮಾಡಿಲ್ಲ ನಿಮ್ಮ ಅಪ್ಪ. ಏನೋ ಹೇಳಾರ ಮದುವೆ ಆಗಿ ಬಂದಾನಪ್ಪ. ಇನ್ ಮುಂದ್ ಮನ್ಯಾಗ ಸ್ವಲ್ಪ ಸೂಕ್ಷ್ಮ ಇರೋ ತನಕದ ನೋಡ. ಇನ್ ಮುಂದ್ ನಿಮ್ಮ ಅಕ್ಕಗ ನಿಮ್ಮ ಅಪ್ಪಗ ಕಿರಿಕಿರಿ ಮಾಡಬೇಡ. ಯಾಕೆ ಅಟ್ಟ ಕಿರಿಕಿರಿ ಮಾಡ್ತಿ? ಅವ್ರ ಕಂಡ್ರೆ ಹಂಗ್ಯಾಕ್ ಸೇರ್ಲಾರಂಗ್ ಮಾಡ್ತಿ? ನಿನ್ನ ಹಳದಪ್ಪದ ನೋವ ನಿಮ್ಮ ಅಕ್ಕದಳಕ್ಕೆ. ಹಡದಪ್ಪದಾನ ಒಪ್ಕೋತೀನಿ ಮಾವನ. ಆದ್ರೆ ಆಕೆ ನಮ್ಮ ಅಕ್ಕಲ್ಲ, ನನಗಿರಕ್ಕಿ ಒಬ್ಬೇಕಿನ ತಂಗಿ, ಅದು ನಿನ್ ಹೆಂಡತಿ. ಎಷ್ಟು ಹೇಳಿದ್ರು ಅಷ್ಟ ನಿನಗ. ಅದೇನಾರ ಇರ್ಲಾಕ ಸ್ವಲ್ಪ ಮನ್ಯಾಗ ನಕ್ಕೋತಿರು. ಯಾಕಂದ್ರ ನಿನ್ನ ಹೆಂಡತಿ ಮುಂದೆ ನೀ ಅಸಹ್ಯ ಬೇಡ. ನೀವೊಂದು ನೋಡೋದು, ನಿಮ್ಮ ಅಪ್ಪ ಒಂದೊಂದು, ನಿಮ್ಮ ಅಕ್ಕ ಒಂದೊಂದು ಬಂದಕ್ಕಿ ಸಲಿಗೆ ಕೊಟ್ಟಂಗ ಅಕ್ಕದ ಏನ? ನೋಡ್ತಕ ನೋಡ್ತೀನಿ. ಮನ್ಯಾಗ ಹಿಂಗ ಕಿರಿಕಿರಿ ಮಾಡಕತ್ರಂದ್ರ ಹೆಂಗಿದ್ರು ನನ್ನ ಪಾಲಿಗೆ ಆಸ್ತಿ ಬಂದೈತಿ. ನಾಳೆ ನಾನು ಬೇರೆ ಆಗ್ಬಿಡ್ತೀನಿ. ಒಬ್ಬನ ಮಗ ಅದಿ ಹಿಂಗ್ ಮಾತಾಡ್ತಿ? ನೀವೇನ್ರ 2-3 ಮಂದಿ ಅಣ್ಣತಂಬ್ರ ಇದ್ರಂದ್ರ ನಿಮ್ಮ ಅಪ್ಪನ ಕುತ್ತಿಗೆಚ್ಚಿ ಕೊಲ್ತಿರಲ್ಲೋ. ತಾಳಿ ಕಡಿ ಕರ್ಕೊಂಬಂದಿ
ನಡ್ಬರ್ಕ ಕೈ ಬಿಡಾಕ್ ಬರೋದಿಲ್ಲ. ನಿಮ್ಮ ಅಪ್ಪ ನೀನ್ ಹಡದ ಜೋಪಾನ ಮಾಡ್ಯಾನ. ಜೋಪಾನ ಮಾಡಿದಕರ ನಿಮ್ಮ ಅಪ್ಪರು ಸ್ವಲ್ಪ ಕಿಮ್ಮತ್ ಕೊಟ್ಟು ತಗ್ಗಿ ಬಗ್ಗಿ ನಡಿ. ನೀ ಬ್ಯಾರ ಇರ್ತಾರ ಬ್ಯಾಡ ಅನ್ನೋದಿಲ್ಲ. ಆದ್ರೆ ನಿಮ್ಮ ಅಪ್ಪಗ ನಿನ್ನ ಹೆಂಡತಿ ಮುಂದೆ ತಿರುಗಿ ಮಾತಾಡಕ್ ಹೋಗ್ಬೇಡ. ಅದನ್ನ ಹೇಳಕ್ ಇಲ್ಲಿ ಕರ್ಸಿದೇನೆ. ನಿನ್ ಜೋಡಿ ಏನ್ ಮಾತಾಡ್ದ? ನಮ್ ತಂಗಿ ಜೋಡಿ ಮಾತಾಡ್ತೀನಿ ತಗೋ. ನೀ ಮದುವೆ ಆಗಿ ಬಂದಿದ್ ನಿಮ್ ತಂಗಿಗೆ ಏನಾರ ಗೊತ್ತಾದಂದ್ರ ನಿಮ್ ತಂಗಿ ಕಾಲ ನನ್ನ ಮನ್ಯಾಗ ನಿಂದ್ರೋದಿಲ್ಲ. ಯಾಕಂದ್ರ ಮೊದಲ ಆಕಿ ನಿಮ್ಮ ಅಪ್ಪ ನಿಮ್ಮ ಅಕ್ಕಂದ್ರ ಹೊಟ್ಟೆ ಹುರ್ಕೊಂಡು ಸಾಯ್ತಾಳ. ಅಂತದ್ರಾಗ ನಿನ್ನ ಹೆಂಡತಿ ಜೋಡಿ ನಿನ್ನ ಜೋಡಿ ಇನ್ನಟ್ ಕೈ ಜೋಡಿಸಿದ್ಲಂದ್ರ ನಿಮ್ಮ ಮನಿನ 3 ಹೊಟ್ಟಾಳೆ ಆಗ್ಬಿಡ್ತೈತಿ. ನನ್ನ ಹೆಂಡತಿ ಕಿವಿ ಅಂಕತಕ್ಕ ಈ ಸುದ್ದಿ ಏನೂ ಗೊತ್ತಾಗಬಾರ್ದು ನೋಡು. ಹಂಗೇನ್ರ ಗೊತ್ತು ಮಾಡಿದೆ ಅಂದ್ರ ನಿನ್ನ ತಂಗಿ ಬಾಳೆ ನೆಟ್ಟಗಾಗೋದಿಲ್ಲ. ಎಲ್ಲಾರು ಒಂದಾಗಿ ನಾಟಕ ಮಾಡತ್ತೀರಿ ಹಿಂಗೆ. ಇವೆಲ್ಲ ಗೊತ್ತಾಗತ್ತಿಗೋ. ನಿನ್ನ ತಮ್ಮ ಇನ್ನೊಂದು ಮದುವೆ ಆಗಿ ಬಂದ ಅಂತೇಳಿ ನನ್ನ ಹೆಂಡತಿಗೆ ಏನಾರ ಗೊತ್ತಾದ್ರ ಆಕಿ ಇನ್ನಷ್ಟು ಎದ್ದು ಕುಂದಿರ್ತಾಳ. ಉರಿ ಬೆಂಕ್ಯಾಗ ತುಪ್ಪ ಸುರಿದಂಗ ಮಾಡ್ತಾಳ. ನಿನ್ನ ತಮ್ಮನ ಹೆಂಡತಿ ಜೊತೆ ಕೈ ಜೋಡಿಸ್ತಾಳ. ಅವಾಗ ನಿನ್ ಜೀವನ ಎಲ್ಲಿ ಹೋಗೈತಿ? ನಾಯಿ ನರಿಗಳು ಹರ್ಕೊಂಡ್ ತಿನ್ನಂಗ ಆಕೈತಿ. ನಿಮ್ಮ ಅಪ್ಪನ ಜೊತೆ ನೀ ಗಟ್ಟಿಯಾಗಿದ್ರೆ ನಿನ್ ಜೀವನ ಇರ್ತೈತಿ. ಇಂಥವ್ರಿಗೆ ಅಂಜೇನಾರ ಯಪ್ಪ ಎನ್ನ ಅಂತ ಬದುಕಾಕೈತಂದ್ರ ಆ ಬದುಕಿಗೆ ಕೊಳ್ಳಿಡು ಮಂದೈತಿ. ತರಕಿರ್ಲಿ. ಇಷ್ಟು ದಿನ ನನ್ನ ತಂಗಿ ನನ್ನ ತಮ್ಮ ಜೀವ ತಿಂತಿದ್ರು. ಈಗ ಅವ್ರ ಜೋಡಿ ಈಕಿನೂ ಕೈ ಜೋಡ್ಸ್ಯಾಳ. ನನಗ ನನ್ನ ಬಗ್ಗೆ ಚಿಂತೆ ಇಲ್ಲ. ಆದ್ರ ನಮ್ಮ ಅಪ್ಪನ ಜೀವನ ಮುಂದೆ ಹೆಂಗಂತೇಳಿ ಅದು ಚಿಂತತೈತಿ. ನಿಮ್ಮಪ್ಪ ಜೀವನದಾಗ ನೊಂದಾನ ಬೆಂದಾನ. ನಿಮ್ಮ ಅಪ್ಪಗೆ ಎಷ್ಟ ತ್ರಾಸ ಆದ್ರು ಅವ ಬದುಕ್ತಾನ. ಯಾರ ಸಂಬಂಧ? ನಿನ್ನ ಸಂಬಂಧ. ಆದ್ರ ನೀ ಧೈರ್ಯದಿಂದ ನೀ ಗಟ್ಟಿತನದಿಂದ ಬದುಕಬೇಕಾಗಿದ್ದು ನಿಮ್ಮ ಅಪ್ಪನ ಸಂಬಂಧ. ನಿಮ್ಮ ಅಪ್ಪಗಾದ್ರ ನಿಮ್ಮ ಅಪ್ಪ ನಿನಗೆ ಆಗೇ ಆಗ್ತಾನ. ನೀ ಇಬ್ರು ಗಟ್ಟಿ ಧೈರ್ಯದಿಂದ ನಿಮ್ಮಿಬ್ರು ಕಾಯಕ ನಾನು ಇರ್ತೀನಿ. ಇವ್ರೆಷ್ಟು ದಿನ ಮೋಸದಿಂದ ಆಸ್ತಿ ಕಸ್ಕೊಳಕ ಮನಿ ಕಸ್ಕೊಳಕ ನಿಮ್ ಜೀವ ಹಿಂಡಾಕ ನೋಡ್ಕೋತಾರಲ್ಲ, ಅಷ್ಟು ದಿನ ನಾನಂತೂ ನಿಮ್ ಕೈ ಬಿಡ್ದಿಲ್ಲ. ಯಾಕಂದ್ರೆ ಸತ್ಯಕ್ಕ ಮ್ಯಾಗೊಬ್ಬ ಕಾಯಂ ಇರತಾನ. ಆಸ್ತಿಯನ್ನ ಕೇಳಿದ್ರೆ ಅದಕ್ಕೆ ನಮ್ಮಪ್ಪ ಅವ್ರಿಗೆ ಆಸ್ತಿನಿ ಕೊಟ್ಟ. ಆದ್ರೆ ಈಗ ಅವ್ರಿಗೆ ಏನ್ ಬೇಕಾಗೈತೆ ಅನ್ನೋದು ಗೊತ್ತಾಗೋಲ್ದಾಗೈತಿ. ಅವ್ರಿಗೆ ನೀನು ನಿಮ್ಮಪ್ಪ ಮನ್ಯಾಗಿರ್ಬಾರ್ದು. ಅವ್ರಿಗೆ ನೀವಿರೋ ಮನಿ ಬೇಕಾಗೈತಿ. ಅವ್ರಿಗೆ ನಿಮ್ಮ ಆಸ್ತಿ ಬೇಕಾಗೈತಿ. ಅವ್ರಿಗೆ ಸ್ವತಂತ್ರ ಬೇಕಾಗೈತಿ. ಎಲ್ಲದಕ್ಕೂ ಅಡ್ಡಿ ನಿಮ್ಮಪ್ಪ ಆಗತಾನ. ನಿಮ್ಮ ಅಪ್ಪನಿಂದ ನೀನು ಆಗತೈತಿ. ಅವ್ರಿಗೆ ನೀವು ಯಾರು ಇರಬಾರ್ದು ಅನ್ನೋದ ಒಂದು ದೊಡ್ಡ ಮುಳ್ಳಾಗಿರಿ. ನಾವ್ ಅವ್ರಿಗೆ ಮುಳ್ಳಾಗಿವಿ ಅಂತೇಳಿ ನಮ್ ಜೀವನಕ್ಕೆ ಕೊಳ್ಳಿಡಕ್ ಬರಕತ್ತಾರ ಅವ್ರು. ನೀವಿನ ಭಾಳ ದೂರ ಅದಿರಿ. ತಂದೆ ಮಕ್ಕಳ ಕಾಲ ಹೋಯ್ತ, ಅಣ್ಣ ತಮ್ಮರ ಕಾಲ ಹೋಯ್ತ, ತಾಯಿ ಮಕ್ಕಳ ಕಾಲ ಹೋಯ್ತ. ಈಗ ಕಾಲಿರುದ ರೊಕ್ಕಕ್ಕ, ಆಸ್ತಿಗೆ. ಆಸ್ತಿ ಯಾರು ಮಾಡಿರ್ತಾರಲ್ಲ ಅಲ್ಲಿ ತಕ ಮಕ್ಳ ಅಪ್ಪ ಅಂತಾವ. ಆಸ್ತಿ ಅವ್ರ ಹೆಸರಲ್ಲಿ ಆದ್ಮ್ಯಾಗ ಮಕ್ಳ ಹಡದವ್ವ ಅಪ್ಪ ಜಾಡಿಸೋದಿದ್ದಾವ. ಕಾಲ ಭಾಳ ಉಪರಾಟಿ ಐತಿ. ನಾವು ಅನ್ಕೊಂಡಾಟ ಸರಳ ಇರಲ್ಲ. ನನ್ನ ತಮ್ಮ ನನ್ನ ತಂಗಿ ಅತ್ತ ನೀ ಏನು ಗಟ್ಟಿದ್ದಾರೆ ಅಂದ ಮನಸ್ಸಿನಾಗ ಅವ್ರನ್ನ ಇಟ್ಕೊಂಡಿಲ್ಲ. ನೀ ಇಟ್ಕೊಂಡಂಗ ಅವ್ರು ಇಟ್ಕೊಂಡಿಲ್ಲವ. ಒಂದ್ ಮಾತು ಹೇಳ್ತೀನಿ, ನನ್ ಜೀವನ ಹಾಳಾದ್ರ ಹಾಳಾಗೋಲ್ದಕ್ಕ ನಮ್ಮಪ್ಪನ ಜೀವನನೂ ಹಾಳಾಗ್ಬಾರ್ದು. ನನ್ನ ತಂಗಿ ನನ್ನ ತಮ್ಮನ ಜೀವನ ಹಾಳಾಗ್ಬಾರ್ದು. ಸತಿ ಸಾವಿತ್ರನು ಹಿಂಗ ಅಂತಿದ್ಲು. ಆಕಿ ಕಾಡ್ದವ್ರು ಯಾರು? ತಮ್ಮ ಮನಿ ಮಂದಿನ. ಹೇಮರೆಡ್ಡಿ ಮಲ್ಲಮ್ಮನು ಹಿಂಗ ಅಂತಿದ್ಲ. ಆಕಿ ಕಾಡ್ದವ್ರು ಯಾರು? ಅವ್ರ ಮನಿ ಮಂದಿನ. ಇಲ್ಲಿ ನಮ್ಮ ಜೀವನಕ್ಕೆ ಮುಳ್ಳಾಗೋರು ನಮ್ಮ ಮನಿ ಮಂದಿನ. ಅದನ್ನ ನೀ ತಿಳ್ಕೊ. ನೀ ಆ ಮನಿ ಮಗಳು ಅಥವಾ ಆ ಮನಿ ಕೆಲಸದವಳು ನನಗ್ ಗೊತ್ತಿಲ್ಲ. ಆದ್ರ ನಾನ ಈ ಮನಿಗ್ ಸೊಸೆಯಾಗಿ ಬಂದೆ ಅಂದ್ಮೇಲೆ ನಾ ಹೇಳ್ದಂಗ ಕೇಳ್ಬೇಕು. ಆ ಮನಿ ಮಗಳರ ಅಂತ ಅನ್ಕೋ, ಇಲ್ಲ ಆ ಮನಿ ಕೆಲಸದಾಕಿರಂತ ತಿಳ್ಕೊ. ಆದ್ರ ಆ ಮನಿ ಒಡೆ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡವ. ಕಂಡು ಕಾಣ್ದಂಗ ಕೇಳು ಕೇಳ್ದಂಗ ಇದ್ರ ನಮ್ಗೂ ಚಲೋ ನಿಮ್ಗೂ ಚಲೋ. ನೀವ್ ಹೇಳ್ದಂಗೆಲ್ಲ ಕೇಳ್ತೀವ. ಆದ್ರೆ ನೀವು ಮಾತು ಕೇಳಿ 4 ಮಂದಿ ನಗೋಂಗ್ ಆಗ್ಬಾರ್ದು. ಮೊದ್ಲ ನಮ್ಮಪ್ಪ ಬಾಯಿ ಸತ್ತವದನ, ಅವನ್ ಕಣ್ಣಾಗ ನೀರ್ ಹಾಕಿಸ್ತಾಡ್ರವ. ನಿಮ್ಮ ಅಪ್ಪ ಬಾಯ್ ಸತ್ತಾವೇನ? ನಿಮ್ಮ ಅಪ್ಪ ಬಾಯ್ ಬಂದಂಗ ಮಾತಾಡ್ತಾನ. ಅವ್ನ್ ಸುಮ್ನಿರ್ ಅಂತ ಹೇಳ. ಆಗ್ಲೇವ, ನೀ ಅಂದಂಗ ಆಗ್ಲಿ. ಆದ್ರೀಗ ನಮ್ಮಪ್ಪನಂತವ್ರಿಗೆ ನಮ್ಮಂತವ್ರಿಗೆ ಕಾಲಿಲ್ಲ. ಕಾಲ ಹೆಂಗೈತೆ ಬಿಟ್ಟೈತೆ ಗೊತ್ತಿಲ್ಲ. ಆದ್ರ ಕಾಲ ತಕ್ಕಂಗ ನೀವ್ ಬದ್ಲಾಗ. ಯಾಕಪ್ಪ ನೀನು ನಿನ್ನ ಹೆಂಡತಿ ಗೌರವಕ್ಕೆ ಬಹಳ ತ್ರಾಸ ಕೊಡಕತ್ತೀರಂತಲ್ಲೋ? ಅಲ್ಲ ಆಕೇನ್ ನಿಮಗೆ ಕಾದೆಣ್ಣೆ ಹಾಕ್ಯಾಳ? ಸವಿತಾ ನೀರ್ ಕೇಳಿದ್ರ ಪಟ್ಟ ನೀರ್ ಕೊಡಲತ್ತಿಕ್ಕಿ, ಚಾ ಕೇಳಿದ್ರ ಚಾ ಮಾಡಿ ಕೊಡಲತ್ತ. ಮತ್ತ ಈಗ ಮನ್ಯಾಗ ಎದಕ್ಕದ ಆಕೆ?
ಈ ಮನ್ಯಾಗ ನಿನಗೆ ಎಷ್ಟು ಹಕ್ಕು ಐತೋ ಅಷ್ಟ ಹಕ್ಕು ನಿಮ್ಮ ಅಕ್ಕಗೂ ಐತಿ. ನಿನಗೆ ಎಷ್ಟು ಆಸ್ತಿ ಬರ್ದೇನಲ್ಲ ಅಷ್ಟ ಆಸ್ತಿನೂ ನಿಮ್ಮ ಅಕ್ಕಗೂ ಬರ್ದೇನ ಅನ್ನೋದು ನೆನಪಿರ್ಲಿ. ಏನ್ ಮಾತಾಡಕತ್ತಿ? ಸಣ್ಣಕ್ಕಿ ಮದ್ವಿ ಮಾಡಿ ಕೊಟ್ಟಿವಿಲ್ಲ, ಆಕಿ ಗಂಡನ ಮನ್ಯಾಗ ಅದಾವಿಲ್ಲ, ದೊಡ್ಡಕ್ಕಿಗೆ ಮದ್ವಿ ಮಾಡಿ ಕೊಟ್ಟಿವಿ. ಅಲ್ಲ ಗಂಡ ಇರ್ಲಿ ಬಿಡ್ಲಿ, ಆಕಿ ಗಂಡನ ಮನ್ಯಾಗ ಇರ್ಬೇಕು. ಈ ಮನ್ಯಾಗ ಇರೋದು ಏನ್ ಹರ್ಕತ್ತ? ಹೆಣ್ಣಾಗಿ ಹುಟ್ಟಿದ್ನಿ ಅಂದ್ರೆ ಹೆಣ್ಣಿನ ಕಷ್ಟ ಏನು ಅಂತ ನಿನಗೆ ಗೊತ್ತಾಕಿತ್ತು. ಹೆಣ್ಣಿನ ಹೊಟ್ಯಾಗ ಹುಟ್ಟಿ ಹೆಣ್ಣಿನ ಬಗ್ಗೆ ಏನು ತಿಳ್ಕೊಂಡಿಲ್ಲಲ್ಲೋ ನೀ. ನಿನ್ನ ಮುಂದೆ ಹೇಳೋದು ಅಷ್ಟ, ಕ್ವಾಣನ ಮುಂದೆ ಕಿನ್ನೂರು ಬಾರಿಸೋದು ಅಷ್ಟ. ಛೇ, ಅಪ್ಪ ಇಷ್ಟ ಹೇಳವ, ನನ್ನ ಹೆಂಡತಿಗೆ ಒಂಥರ ನ್ಯಾಯ ಮಾಡ್ತಿ, ನನ್ನ ತಂಗಿಗೆ ಒಂಥರ ನ್ಯಾಯ ಮಾಡ್ತಿ, ಅದ ಮನ್ಯಾಗ ಅದಾಳಲ್ಲ ಆಕಿಗೆ ಒಂಥರ ಬ್ಯಾರೇನ ನ್ಯಾಯ ಮಾಡ್ತಿ. ನಿನ್ನ ಹೆಂಡತಿ ಕಷ್ಟ ಕೇಳಾಕ ನೀ ಎದಿ, ನಿನ್ನ ತಂಗಿ ಕಷ್ಟ ಕೇಳಾಕ ಆಕಿ ಗಂಡ ಅದಾನ. ಆದ್ರೆ ಆ ಹುಡುಗಿ ಕಷ್ಟ ಕೇಳಾಕ ಯಾರದಾರೋ? ಅಂದ್ರೆ ನಿನ್ನ ಮಾತಿನ ಅರ್ಥ, ನೀ ಬದುಕಿರೋ ಮಟ್ಟ ನೀ ಏನ್ ನಮ್ಮ ಬಗ್ಗೆ ಚಿಂತೆ ಮಾಡುದಿಲ್ಲ, ಅಕ್ಕಿ ಇರೋ ಮಟ್ಟ ಅಕ್ಕೇ ನಮ್ಮನ್ನ ಚಂದ್ರ ಹಾಕಿ ಬಿಡುದಿಲ್ಲ. ಆತಪ್ಪ, ಇವತ್ತ ನನಗೆ ಮಾತು ಕೊಡು. ನೀನು ಇನ್ ಮೇಲೆ ಆಕಿನ ನಾನು ಒಡ ಹುಟ್ಟಿದ ಅಕ್ಕನಂಗ ನೋಡ್ಕೊಂಡು ಹೊಕ್ಕೇನೆ ಅಂತ ಮಾತು ಕೊಡು. ನಿಮ್ಮಷ್ಟ್ರು ಒಂದ ತಕಡೆಯಾಗಿಟ್ಟು ತೂಗ್ತೇನೆ. ಮತ್ತಿನ್ನೇನು? ಬೀದ್ಯಾಗ ಬಿದ್ದಕ್ಕಿನ ನಮ್ಮ ಅಕ್ಕ ತಿಳ್ಕೊಳಕ ನನಗೇನು ಹುಚ್ಚ ಹಿಡ್ದಿಲ್ಲ. ಎಲ್ಲೇ ಇದ್ದಾಕಿನ ಕಟ್ಕೊಂಡು ಬಂದಿಯಲ್ಲ, ಆಕಿಗೆ ನನ್ನ ಸೊಸಿ ಅನ್ನಾಕ ನನಗೂ ಹುಚ್ಚ ಹಿಡ್ದಿಲ್ಲ. ಮದುವೆ ಆಗಿದ್ದು ತಪ್ಪಲ್ಲ, ಒಳ್ಳೇದ. ಆದ್ರೆ ಮದುವೆ ಆಗಿ ಒಂದು ಮನೆಗೆ ನಡ್ಯಾಕೆ ಬಂದಿ ಅಂದ ಬಳಕ ಆ ಮನೆಗೆ ನೀ ಮರ್ಯಾದೆ ಕೊಡ್ಬೇಕು. ನಿನ್ನ ಗಂಡ ಹೆಂಗ, ನಿನ್ನ ಗಂಡಕ್ಕಿಂತ ಹೆಚ್ಚ ಆ ಮನೆ ಮಾಲಕ ನಿಮ್ಮ ಮಾವ ಇರ್ತಾನೆ, ಅವಂಗ ಬಾ ಬಂದಂಗೆ ಮಾತಾಡ್ತೀವಿ ಅಂದ ಬಳಕ ಆ ಮನ್ಯಾಗ ಅವ್ನ ಮರ್ಯಾದೆ ಎಲ್ಲಿ ಉಳಿತದ? ಅಂದ್ರ ಅವ್ರೆಲ್ಲ ಅಂದಿದ್ದ ಅನಿಸ್ಕೋಬೇಕೇನ್ರಿ ನಾವು? ಊರಾಗ ಮಗನ ಮದ್ವಿ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಊರಾಗ 4 ಮಂದಿ ಕಡೆ ಅಕ್ಷತೆ ಕಾಳು ಒಗಿಸ್ಬೇಕಂತೇಳಿ ಹಡದಪ್ಪಗ ಒಂದು ಕನಸು ಇರ್ತೈತಿ. ಆ ಕನಸನ್ನ ನೀವು ಕಲ್ಲು ಮಾಡಿದ ಮ್ಯಾಗ ಆ ಜೀವ ಎಷ್ಟು ಮರ್ಯಾಕಿಲ್ಲ. ಒಂದು ಮಾತು ನಿನ್ನ ಗಂಡ ಯಪ್ಪ ನಾ ಒಂದು ಹುಡುಗಿನ ಪ್ರೀತಿ ಮಾಡಾಕತ್ತೀನಿ, ಆಕಿನ ಮದುವೆ ಆಕಿನ ಅಂತಿದ್ರ ಅವ್ನು ಬ್ಯಾಡ ಅಂತಿದ್ದೇನೆ. ನಾವೆಲ್ಲ ಏನು ಅಡ್ಡ ಹಾಕಿದ್ವೇನ? ಹೇಳಾರ ಕೇಳಾರ ತಂದು ಇದ್ದು ಇಲ್ಲಾರಂಗೆ ಮಾಡಿಟ್ರಿ. ನಿಮಗ್ರ ಚಲೋ ಅನ್ಸತ್ತೇನ? ನಾವು ಪ್ರೀತಿ ಮಾಡಿವಿ, ಮದ್ವೆ ಆಗಿವಿ, ಅದನ್ನೆಲ್ಲ ನಿಮ್ಗೆ ಹೇಳಿ ಕೇಳಿ ಮಾಡ್ಬೇಕೇನ? ಹೇಳಾರ ಕೇಳಾರ ಮದುವೆಗೆ ದೊಡ್ಡ ತಪ್ಪು ಮಾಡಿರಿ. ಅಂಥದ್ರಾಗ ನಮ್ಮ ಮಾವ ದೇವ್ರಂತವ ನಿಮ್ಮನ್ನ ಮನಿ ಸೇರ್ಸೋಣ ಅಂತದ್ರಾಗ ಅವ್ರಿಗೆ ತಗ್ಗಿ ಬಗ್ಗೆ ನಡಿಬೇಕಲ್ವ? ಹಿಂಗೆ ತಿರುಗಿ ಮಾತಾಡಿದ್ರ ಆ ಹಿರಿ ಮನುಷ್ಯ ಮನ್ಯಾಗ ಮಗನ ಮುಂದೆ ಏನ್ ಚಲೋ ಅನಿಸ್ತೈತಿ? ಮನ್ಯಾಗ ಮಾವು ಕಿಮ್ಮತ್ ಸಿಗ್ಬೇಕಂದ್ರ ಮೊದ್ಲ ನಮಗ್ ಚಂದಗ ಮಾತಾಡಂತ ಹೇಳ್ರಿ ಮಾವುಗ. ತಪ್ಪು ನಿಂದಲ್ಲ, ನಿಮ್ಮ ಮನ್ಯಾಗ ಹಿಂಗ ಕಲಿಸ್ಕೊಟ್ಟಿರ್ಬೇಕು ನಿನಗಂತ ನಾ ತಿಳ್ಕೊತೀನಿ. ಮನ್ಯಾಗ ಅವ್ವ ಅಪ್ಪ ಚಂದಗ ಮಾತಾಡಿದ್ದಂಗ ಇಲ್ಲಿ ನಿಮ್ಮ ಮಾವು ಚಂದ ಮಾತಾಡ್ತಿದ್ದೆ. ಮನ್ಯಾಗ ನೀ ದಾರಿ ಬಿಟ್ಟು ಮಾತಾಡಂಗ ಕಾಣ್ತಿ ಅಂದಂಗ ಇನ್ನೊಬ್ರಿಗೆ ನೀ ಯಾಕೆ ಮರ್ಯಾದೆ ಕೊಟ್ಟು ಮಾತಾಡ್ತಿ? ನಮ್ಮ ಮನೆಯವ್ರಿಗೆ ಇಂಥವ್ರನ್ನ ಮದ್ವೆ ಆಗೇನಂದ್ರ ನನಗ್ ಉಗುಳ್ತಾರ್ರಿ. ನೋಡವಾ, ನೀನು ತಪ್ಪು ಮಾಡಿ ಅವನು ತಪ್ಪು ಮಾಡ್ಯಾನ. ತಪ್ಪೆಲ್ಲ ಹೊಟ್ಟೆ ಹಾಕೊಂಡು ಗಂಡನ ಮನ್ಯಾಗ ಚಂದಗ ಬಳೆ ಮಾಡು. ನಿಮ್ಮ ಮಾವುಗಾಗ್ಲಿ ಮನ್ಯಾಗದಲ್ಲ ಗೌರಿ ಆಕಿ ಗಣಗಾಗ್ಲಿ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ನೀನು ಒಂದೇ ನದಿ ತಿಳ್ಕೊ. ಬರ್ತಾರಿ ಇಲ್ಲಿ ಎಲ್ಲರೂ ನಮ್ಗೆ ಬುದ್ಧಿ ಹೇಳಾಕ.